ಇವಳು ಅದರಲ್ಲಿ ಮೆಂಬರಾ ಅಥವಾ ಕೇವಲ ಇವರನ್ನ ಏನು ಮಿಡ್ ಮ್ಯಾನ್, ಇಲ್ಲಪ್ಪ ನೀವು ಇದನ್ನ ತಗೊಂಡೋಗಿ ಕೊಡಿ, ಆ ತರ ಇದೆಯಾ ಚರ್ಚೆಗಳಾಗ್ತಾ ಇದೆ. ಆದ್ರೆ ಒಂದಂತೂ ಬಹಳ ಸ್ಪಷ್ಟ ಹೇಳ್ಬಿಡ್ತೀನಿ, ಈಕೆ 1 kg ಚಿನ್ನ ತಗೊಂಡ್ಬಂದ್ರೆ ಇವಳಿಗೆ 1 ಲಕ್ಷ ಕಮಿಷನ್ ಸಿಗ್ತಾ ಇತ್ತಂತೆ. 1 kg ತಗೊಂಡ್ಬಂದ್ರೆ 1 ಲಕ್ಷ ಕಮಿಷನ್. ಮೊನ್ನೆಷ್ಟು 14 kg ತಗೊಂಡ್ಬಂದಿದ್ವಿ, ಅದು ತಲುಪಿದ್ದಿದ್ರೆ 15 ಲಕ್ಷ ಬಂದ್ಬಿಡ್ತಿತ್ತು. 4 ಬಾರಿ ಹೋಗಿ ಬಂದಿದ್ದಾಳೆ. ಎಷ್ಟಾಯ್ತು? 15 15 15 15 ಎಷ್ಟಾಯ್ತು? 60 ಲಕ್ಷ. 60 ಲಕ್ಷದಲ್ಲಿ ನೀವೆಲ್ಲ ಗೃಹಲಕ್ಷ್ಮಿಗೆ 2,000 ಕಾಯುವುದಿಲ್ಲ. ವಿಮಾನದಲ್ಲಿ ಹೋಗು, ವಿಮಾನದಲ್ಲಿ ಬಾ, ದುಡ್ಡು ತಗ, ಅದು ಚಿನ್ನ. ಇರಿ, ರಮ್ಯಾ ಬಳಿ ಮಾರ್ಚ್ 3ರಂದು 14.80 kg ಚಿನ್ನ ಸೀಸ್ ಆಯಿತು. ತಕ್ಷಣವೇ ರಮ್ಯಾ ರಾವ್ ಅವರನ್ನ ಬಂಧಿಸಲಾಗಿತ್ತು. ರಮ್ಯಾ ರಾವ್ ಅನ್ನು ಬಂಧಿಸಿದ್ರು. ರಮ್ಯಾ ರಾವ್ ಪ್ರಕರಣಕ್ಕೆ ದಿನೇ ದಿನೇ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಕಸ್ಟಮ್ಸ್ ಅಧಿಕಾರಿಗಳ ವಿರುದ್ಧವೇ ಸಾಕ್ಷಿಗಳು ಸಿಕ್ಕಿವೆ ಅಂತೆ. ನೋಡಿ, ಕಸ್ಟಮ್ಸ್ ಅಧಿಕಾರಿಗಳ ವಿರುದ್ಧವೇ ನಾನು ಬೆಳಿಗ್ಗೆ ಕೂಡ ಹೇಳಿದೆ. ಇದೇ ಕಾರಣಕ್ಕೆ ಸಿಬಿಐಗೆ ಮಾಹಿತಿ ಕೊಟ್ಟ ಡಿಆರ್ಐ ಅಧಿಕಾರಿಗಳು. ಕೇಸ್ನಲ್ಲಿ ದೊಡ್ಡ ಸ್ಮಗ್ಲಿಂಗ್ ಸಿಂಡಿಕೇಟ್ ಇರಬಹುದು. ಚಿನ್ನ ಕಳ್ಳ ಸಾಗಣೆ ಹಿಂದೆ ಕಸ್ಟಮ್ಸ್ ಅಧಿಕಾರಿಗಳು ಭಾಗಿ ಶಂಕೆ. ಚಿನ್ನ ಕಳ್ಳ ಸಾಗಣೆ ಬಗ್ಗೆ ಹಲವು ಹೇಳಿಕೆ ನೀಡಿದ್ರು ನಟಿ ರಮ್ಯಾ. ಚಿನ್ನ ಕಳ್ಳ ಸಾಗಣೆ ಮಾಡುವಂತೆ ಬ್ಲಾಕ್ ಮೇಲ್ ಮಾಡಿದ್ರು. ನಟಿಗೆ ಬೆದರಿಕೆ ಹಾಕಿ ಈ ಕೆಲಸ ಮಾಡಿಸಿದ್ದು ಅಂತ ಹೇಳ್ತಾ ಇದ್ದಾರೆ. ಅದು ಯಾರು? ಈ ಕೇಸ್ ಹಿಂದೆ ಇರುವ ಅಸಲಿ ಕೈ ಯಾವುದು? ಆದ್ರೆ ಚಿನ್ನ ಸಾಗಣೆಯಿಂದ ರಮ್ಯಾ ಕಮಿಷನ್ ಪಡೆದಿದ್ದು ಸತ್ಯ. ಹೇಗೆ ಅಂತ ವೀಕ್ಷಕರೇ ನಿಮ್ಗೆ ಅನ್ಸ್ಬೋದು, ಬ್ಯಾಂಗ್ಳೂರ್ ಮಾತ್ರ ಆದ್ರೆ ಇಲ್ಲಿ ಯಾರನ್ನು ಹಂಗಲ್ಲ. ದುಬೈಯಲ್ಲೂ ಇವರದೇ ಜನ ಇರ್ತಾರೆ, ಕಸ್ಟಮ್ಸ್ಗಳು ಇಲ್ಲೂ ಇರ್ತಾರೆ. ಈಕೆ ವಿಸಿಟಿಂಗ್ ವೀಸಾದಲ್ಲಿ ಅಲ್ಲ, ಟೂರಿಸ್ಟ್ ವೀಸಾದಲ್ಲಿ ಹೋಗ್ತಾರೆ. ಎಲ್ಲಿಗೆ? ದುಬೈಗೆ. ಟೂರಿಸ್ಟ್ ವೀಸಾ ಅಂದ್ರೆ ಏನು? ಹೋಗಿ 1 ದಿವಸ 2 ದಿವಸ ಇರ್ಬೇಕಲ್ಲ. ಇದಂಗಲ್ಲ. ಬೆಂಗಳೂರಿಂದ ಟೂರಿಸ್ಟ್ ವೀಸಾದಲ್ಲಿ ಹೋಗೋದು, ದುಬೈ ಏರ್ಪೋರ್ಟ್ ಅಲ್ಲಿ ಇಳಿಯೋದು, ಹೊರಗೂ ಕೂಡ ಹೋಗ್ಲಿಕ್ಕಿಲ್ಲ. ಅಲ್ಲೇ ಒಬ್ಬ ಯಾರೋ ಬಂದಿರ್ತಾನೆ, ಅವನ ಹತ್ರ ಬ್ಯಾಗ್ ಏನೋ ತಗೊಳ್ಳೋದು, ಡ್ರೆಸ್ಸಿಂಗ್ ಎಲ್ಲ ಚೇಂಜ್ ಮಾಡಿಕೊಂಡು ಇನ್ನೊಂದು ಫ್ಲೈಟ್ ಅಲ್ಲಿ ವಾಪಸ್ ಬರೋದು. ಇದು ಎಲ್ಲವೂ ಗೊತ್ತಿದ್ದೇ ನಡೆಯುವಂಥದ್ದು. ಇದರ ಹಿಂದೆ ಬಹಳ ದೊಡ್ಡ ಒಂದು ಸಿಂಡಿಕೇಟ್ ಇದೆ, ಲಾಬಿ ಇದೆ. ವೀಕ್ಷಕರ ನೆನಪಿಡಿ, ಒಂದು ವೇಳೆ ಇದರ ನಡುವೆ ಕೆಲವು ಕೊಲೆಗಳಾದರೂ ಆಗಬಹುದು. ಯಾಕೆಂದ್ರೆ ಇದು ಬಹಳ ದೊಡ್ಡವರ ಕೈ ಇದೆ. ಓಕೆ, ಈಗೊಂದು ಬ್ರೇಕ್ ಆದ ನಂತರ ಕುಡಿಯಲು ನೀರಿಲ್ಲ, ಜೀವನದಿ ಒಣಗ್ತಾ ಇದೆ. ಇವಳು ಅದರಲ್ಲಿ ಮೆಂಬರಾ ಅಥವಾ ಕೇವಲ ಇವರನ್ನ ಏನು ಮಿಡ್ ಮ್ಯಾನ್, ಇಲ್ಲಪ್ಪ ನೀವು ಇದನ್ನ ತಗೊಂಡೋಗಿ ಕೊಡಿ, ಆ ತರ ಇದೆಯಾ ಚರ್ಚೆಗಳಾಗ್ತಾ ಇದೆ. ಆದ್ರೆ ಒಂದಂತೂ ಬಹಳ ಸ್ಪಷ್ಟ ಹೇಳ್ಬಿಡ್ತೀನಿ, ಈಕೆ 1 kg ಚಿನ್ನ ತಗೊಂಡ್ಬಂದ್ರೆ ಇವಳಿಗೆ 1 ಲಕ್ಷ ಕಮಿಷನ್ ಸಿಗ್ತಾ ಇತ್ತಂತೆ. 1 kg ತಗೊಂಡ್ಬಂದ್ರೆ 1 ಲಕ್ಷ ಕಮಿಷನ್. ಮೊನ್ನೆಷ್ಟು 14 kg ತಗೊಂಡ್ಬಂದಿದ್ವಿ, ಅದು ತಲುಪಿದ್ದಿದ್ರೆ 15 ಲಕ್ಷ ಬಂದ್ಬಿಡ್ತಿತ್ತು. 4 ಬಾರಿ ಹೋಗಿ ಬಂದಿದ್ದಾಳೆ. ಎಷ್ಟಾಯ್ತು? 15 15 15 15 ಎಷ್ಟಾಯ್ತು? 60 ಲಕ್ಷ. 60 ಲಕ್ಷದಲ್ಲಿ ನೀವೆಲ್ಲ ಗೃಹಲಕ್ಷ್ಮಿಗೆ 2,000 ಕಾಯುವುದಿಲ್ಲ. ವಿಮಾನದಲ್ಲಿ ಹೋಗು, ವಿಮಾನದಲ್ಲಿ ಬಾ, ದುಡ್ಡು ತಗ, ಅದು ಚಿನ್ನ. ಇರಿ, ರಮ್ಯಾ ಬಳಿ ಮಾರ್ಚ್ 3ರಂದು 14.80 kg ಚಿನ್ನ ಸೀಸ್ ಆಯಿತು. ತಕ್ಷಣವೇ ರಮ್ಯಾ ರಾವ್ ಅವರನ್ನ ಬಂಧಿಸಲಾಗಿತ್ತು. ರಮ್ಯಾ ರಾವ್ ಅನ್ನು ಬಂಧಿಸಿದ್ರು. ರಮ್ಯಾ ರಾವ್ ಪ್ರಕರಣಕ್ಕೆ ದಿನೇ ದಿನೇ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಕಸ್ಟಮ್ಸ್ ಅಧಿಕಾರಿಗಳ ವಿರುದ್ಧವೇ ಸಾಕ್ಷಿಗಳು ಸಿಕ್ಕಿವೆ ಅಂತೆ. ನೋಡಿ, ಕಸ್ಟಮ್ಸ್ ಅಧಿಕಾರಿಗಳ ವಿರುದ್ಧವೇ ನಾನು ಬೆಳಿಗ್ಗೆ ಕೂಡ ಹೇಳಿದೆ. ಇದೇ ಕಾರಣಕ್ಕೆ ಸಿಬಿಐಗೆ ಮಾಹಿತಿ ಕೊಟ್ಟ ಡಿಆರ್ಐ ಅಧಿಕಾರಿಗಳು. ಕೇಸ್ನಲ್ಲಿ ದೊಡ್ಡ ಸ್ಮಗ್ಲಿಂಗ್ ಸಿಂಡಿಕೇಟ್ ಇರಬಹುದು. ಚಿನ್ನ ಕಳ್ಳ ಸಾಗಣೆ ಹಿಂದೆ ಕಸ್ಟಮ್ಸ್ ಅಧಿಕಾರಿಗಳು ಭಾಗಿ ಶಂಕೆ. ಚಿನ್ನ ಕಳ್ಳ ಸಾಗಣೆ ಬಗ್ಗೆ ಹಲವು ಹೇಳಿಕೆ ನೀಡಿದ್ರು ನಟಿ ರಮ್ಯಾ. ಚಿನ್ನ ಕಳ್ಳ ಸಾಗಣೆ ಮಾಡುವಂತೆ ಬ್ಲಾಕ್ ಮೇಲ್ ಮಾಡಿದ್ರು. ನಟಿಗೆ ಬೆದರಿಕೆ ಹಾಕಿ ಈ ಕೆಲಸ ಮಾಡಿಸಿದ್ದು ಅಂತ ಹೇಳ್ತಾ ಇದ್ದಾರೆ. ಅದು ಯಾರು? ಈ ಕೇಸ್ ಹಿಂದೆ ಇರುವ ಅಸಲಿ ಕೈ ಯಾವುದು? ಆದ್ರೆ ಚಿನ್ನ ಸಾಗಣೆಯಿಂದ ರಮ್ಯಾ ಕಮಿಷನ್ ಪಡೆದಿದ್ದು ಸತ್ಯ. ಹೇಗೆ ಅಂತ ವೀಕ್ಷಕರೇ ನಿಮ್ಗೆ ಅನ್ಸ್ಬೋದು, ಬ್ಯಾಂಗ್ಳೂರ್ ಮಾತ್ರ ಆದ್ರೆ ಇಲ್ಲಿ ಯಾರನ್ನು ಹಂಗಲ್ಲ. ದುಬೈಯಲ್ಲೂ ಇವರದೇ ಜನ ಇರ್ತಾರೆ, ಕಸ್ಟಮ್ಸ್ಗಳು ಇಲ್ಲೂ ಇರ್ತಾರೆ. ಈಕೆ ವಿಸಿಟಿಂಗ್ ವೀಸಾದಲ್ಲಿ ಅಲ್ಲ, ಟೂರಿಸ್ಟ್ ವೀಸಾದಲ್ಲಿ ಹೋಗ್ತಾರೆ. ಎಲ್ಲಿಗೆ? ದುಬೈಗೆ. ಟೂರಿಸ್ಟ್ ವೀಸಾ ಅಂದ್ರೆ ಏನು? ಹೋಗಿ 1 ದಿವಸ 2 ದಿವಸ ಇರ್ಬೇಕಲ್ಲ. ಇದಂಗಲ್ಲ. ಬೆಂಗಳೂರಿಂದ ಟೂರಿಸ್ಟ್ ವೀಸಾದಲ್ಲಿ ಹೋಗೋದು, ದುಬೈ ಏರ್ಪೋರ್ಟ್ ಅಲ್ಲಿ ಇಳಿಯೋದು, ಹೊರಗೂ ಕೂಡ ಹೋಗ್ಲಿಕ್ಕಿಲ್ಲ. ಅಲ್ಲೇ ಒಬ್ಬ ಯಾರೋ ಬಂದಿರ್ತಾನೆ, ಅವನ ಹತ್ರ ಬ್ಯಾಗ್ ಏನೋ ತಗೊಳ್ಳೋದು, ಡ್ರೆಸ್ಸಿಂಗ್ ಎಲ್ಲ ಚೇಂಜ್ ಮಾಡಿಕೊಂಡು ಇನ್ನೊಂದು ಫ್ಲೈಟ್ ಅಲ್ಲಿ ವಾಪಸ್ ಬರೋದು. ಇದು ಎಲ್ಲವೂ ಗೊತ್ತಿದ್ದೇ ನಡೆಯುವಂಥದ್ದು. ಇದರ ಹಿಂದೆ ಬಹಳ ದೊಡ್ಡ ಒಂದು ಸಿಂಡಿಕೇಟ್ ಇದೆ, ಲಾಬಿ ಇದೆ. ವೀಕ್ಷಕರ ನೆನಪಿಡಿ, ಒಂದು ವೇಳೆ ಇದರ ನಡುವೆ ಕೆಲವು ಕೊಲೆಗಳಾದರೂ ಆಗಬಹುದು. ಯಾಕೆಂದ್ರೆ ಇದು ಬಹಳ ದೊಡ್ಡವರ ಕೈ ಇದೆ. ಓಕೆ, ಈಗೊಂದು ಬ್ರೇಕ್ ಆದ ನಂತರ ಕುಡಿಯಲು ನೀರಿಲ್ಲ, ಜೀವನದಿ ಒಣಗ್ತಾ ಇದೆ.
ಇವಳು ಅದರಲ್ಲಿ ಮೆಂಬರ ಅಥವಾ ಕೇವಲ ಇವರನ್ನ ಏನು ಮಿಡ್ ಮ್ಯಾನ್, ಇಲ್ಲಪ್ಪ ನೀವು ಇದನ್ನ ತಗೊಂಡೋಗಿ ಕೊಡಿ, ಆ ತರ ಇದೆಯಾ ಚರ್ಚೆಗಳಾಗ್ತಾ ಇದೆ. ಆದ್ರೆ ಒಂದಂತೂ ಬಹಳ ಸ್ಪಷ್ಟ ಹೇಳ್ಬಿಡ್ತೀನಿ, ಈಕೆ 1 ಕೆಜಿ ಚಿನ್ನ ತಗೊಂಡ್ಬಂದ್ರೆ ಇವಳಿಗೆ 1 ಲಕ್ಷ ಕಮಿಷನ್ ಸಿಗ್ತಾ ಇತ್ತಂತೆ. 1 ಕೆಜಿ ತಗೊಂಡ್ಬಂದ್ರೆ 1 ಲಕ್ಷ ಕಮಿಷನ್. ಮೊನ್ನೆಷ್ಟು 14 ಕೆಜಿ ತಗೊಂಡ್ಬಂದಿದ್ವಿ, ಅದು ತಲುಪಿದ್ರೆ 15 ಲಕ್ಷ ಬಂದ್ಬಿಡ್ತಿತ್ತು. 4 ಬಾರಿ ಹೋಗಿ ಬಂದಿದ್ದಾಳೆ. ಎಷ್ಟಾಯ್ತು? 15 15 15 15 ಎಷ್ಟಾಯ್ತು? 60 ಲಕ್ಷ. 60 ಲಕ್ಷದಲ್ಲಿ ನೀವೆಲ್ಲ ಗೃಹಲಕ್ಷ್ಮಿಗೆ 2,000 ಕಾಯೋದಿಲ್ಲ. ವಿಮಾನದಲ್ಲಿ ಹೋಗು, ವಿಮಾನದಲ್ಲಿ ಬಾ, ದುಡ್ಡು ತಗ, ಅದು ಚಿನ್ನ. ಇರಿ, ರಮ್ಯಾ ಬಳಿ ಮಾರ್ಚ್ 3ರಂದು 14.80 ಕೆಜಿ ಚಿನ್ನ ಸೀಸ್ ಆಯಿತು. ತಕ್ಷಣವೇ ರಮ್ಯಾ ರಾವ್ ಅವರನ್ನ ಬಂಧಿಸಲಾಗಿತ್ತು. ರಮ್ಯಾ ರಾವ್ ಅವರನ್ನ ಬಂಧಿಸಿದ್ರು. ರಮ್ಯಾ ರಾವ್ ಪ್ರಕರಣಕ್ಕೆ ದಿನೇ ದಿನೇ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಕಸ್ಟಮ್ಸ್ ಅಧಿಕಾರಿಗಳ ವಿರುದ್ಧವೇ ಸಾಕ್ಷಿಗಳು ಸಿಕ್ಕಿವೆ ಅಂತೆ. ನೋಡಿ, ಕಸ್ಟಮ್ಸ್ ಅಧಿಕಾರಿಗಳ ವಿರುದ್ಧವೇ ನಾನು ಬೆಳಿಗ್ಗೆ ಕೂಡ ಹೇಳಿದೆ. ಇದೇ ಕಾರಣಕ್ಕೆ ಸಿಬಿಐಗೆ ಮಾಹಿತಿ ಕೊಟ್ಟ ಡಿಆರ್ಐ ಅಧಿಕಾರಿಗಳು. ಕೇಸ್ನಲ್ಲಿ ದೊಡ್ಡ ಸ್ಮಗ್ಲಿಂಗ್ ಸಿಂಡಿಕೇಟ್ ಇರಬಹುದು. ಚಿನ್ನ ಕಳ್ಳ ಸಾಗಣೆ ಹಿಂದೆ ಕಸ್ಟಮ್ಸ್ ಅಧಿಕಾರಿಗಳು ಭಾಗಿ ಶಂಕೆ. ಚಿನ್ನ ಕಳ್ಳ ಸಾಗಣೆ ಬಗ್ಗೆ ಹಲವು ಹೇಳಿಕೆ ನೀಡಿದ್ರು ನಟಿ ರಮ್ಯಾ. ಚಿನ್ನ ಕಳ್ಳ ಸಾಗಣೆ ಮಾಡುವಂತೆ ಬ್ಲಾಕ್ ಮೇಲ್ ಮಾಡಿದ್ರು. ನಟಿಗೆ ಬೆದರಿಕೆ ಹಾಕಿ ಈ ಕೆಲಸ ಮಾಡಿಸಿದ್ರು ಅಂತ ಹೇಳ್ತಾ ಇದ್ದಾರೆ. ಅದು ಯಾರು? ಈ ಕೇಸ್ ಹಿಂದೆ ಇರುವ ಅಸಲಿ ಕೈ ಯಾವುದು? ಆದ್ರೆ ಚಿನ್ನ ಸಾಗಣೆಯಿಂದ ರಮ್ಯಾ ಕಮಿಷನ್ ಪಡೆದಿದ್ದು ಸತ್ಯ. ಹೇಗೆ ಅಂತ ವೀಕ್ಷಕರೇ ನಿಮ್ಗೆ ಅನ್ಸ್ಬೋದು, ಬ್ಯಾಂಗ್ಳೂರ್ ಮಾತ್ರ ಆದ್ರೆ ಇಲ್ಲಿ ಯಾರನ್ನು ಆಗಲ್ಲ. ದುಬೈಯಲ್ಲೂ ಇವರದೇ ಜನ ಇರ್ತಾರೆ, ಕಸ್ಟಮ್ಸ್ಗಳು ಇಲ್ಲೂ ಇರ್ತಾರೆ. ಈಕೆ ವಿಸಿಟಿಂಗ್ ವೀಸಾದಲ್ಲಿ ಅಲ್ಲ, ಟೂರಿಸ್ಟ್ ವೀಸಾದಲ್ಲಿ ಹೋಗ್ತಾರೆ. ಎಲ್ಲಿಗೆ? ದುಬೈಗೆ. ಟೂರಿಸ್ಟ್ ವೀಸಾ ಅಂದ್ರೇನು? ಹೋಗಿ 1 ದಿವಸ 2 ದಿವಸ ಇರ್ಬೇಕಲ್ಲ. ಇದು ಹಂಗಲ್ಲ. ಬೆಂಗಳೂರಿಂದ ಟೂರಿಸ್ಟ್ ವೀಸಾದಲ್ಲಿ ಹೋಗೋದು, ದುಬೈ ಏರ್ಪೋರ್ಟ್ ಅಲ್ಲಿ ಇಳಿಯೋದು, ಹೊರಗೂ ಕೂಡ ಹೋಗ್ಲಿಕ್ಕಿಲ್ಲ. ಅಲ್ಲೇ ಒಬ್ಬ ಯಾರೋ ಬಂದಿರ್ತಾನೆ, ಅವನ ಹತ್ರ ಬ್ಯಾಗಿಗೆ ಏನೋ ತಗೊಳ್ಳೋದು, ಡ್ರೆಸ್ಸಿಂಗ್ ಗಿಸ್ಸಿಂಗ್ ಎಲ್ಲ ಚೇಂಜ್ ಮಾಡಿಕೊಂಡು ಇನ್ನೊಂದು ಫ್ಲೈಟ್ ಅಲ್ಲಿ ವಾಪಸ್ ಬರೋದು. ಇದು ಎಲ್ಲವೂ ಗೊತ್ತಿದ್ದೇ ನಡೆಯುವಂಥದ್ದು. ಇದರ ಹಿಂದೆ ಬಹಳ ದೊಡ್ಡ ಒಂದು ಸಿಂಡಿಕೇಟ್ ಇದೆ, ಲಾಬಿ ಇದೆ. ವೀಕ್ಷಕರ ನೆನಪಿಡಿ, ಒಂದು ವೇಳೆ ಇದರ ನಡುವೆ ಕೆಲವು ಕೊಲೆಗಳಾದರೂ ಆಗ್ಬೋದು. ಯಾಕೆಂದ್ರೆ ಇದು ಬಹಳ ದೊಡ್ಡವರ ಕೈ ಇದೆ. ಓಕೆ, ಈಗೊಂದು ಬ್ರೇಕ್ ಆದ ನಂತರ ಕುಡಿಯಲು ನೀರಿಲ್ಲ, ಜೀವನದಿ ಒಣಗ್ತಾ ಇದೆ. ಇವಳು ಅದರಲ್ಲಿ ಮೆಂಬರ ಅಥವಾ ಕೇವಲ ಇವರನ್ನ ಏನು ಮಿಡ್ ಮ್ಯಾನ್, ಇಲ್ಲಪ್ಪ ನೀವು ಇದನ್ನ ತಗೊಂಡೋಗಿ ಕೊಡಿ, ಆ ತರ ಇದೆಯಾ ಚರ್ಚೆಗಳಾಗ್ತಾ ಇದೆ. ಆದ್ರೆ ಒಂದಂತೂ ಬಹಳ ಸ್ಪಷ್ಟ ಹೇಳ್ಬಿಡ್ತೀನಿ, ಈಕೆ 1 ಕೆಜಿ ಚಿನ್ನ ತಗೊಂಡ್ಬಂದ್ರೆ ಇವಳಿಗೆ 1 ಲಕ್ಷ ಕಮಿಷನ್ ಸಿಗ್ತಾ ಇತ್ತಂತೆ. 1 ಕೆಜಿ ತಗೊಂಡ್ಬಂದ್ರೆ 1 ಲಕ್ಷ ಕಮಿಷನ್. ಮೊನ್ನೆಷ್ಟು 14 ಕೆಜಿ ತಗೊಂಡ್ಬಂದಿದ್ವಿ, ಅದು ತಲುಪಿದ್ರೆ 15 ಲಕ್ಷ ಬಂದ್ಬಿಡ್ತಿತ್ತು. 4 ಬಾರಿ ಹೋಗಿ ಬಂದಿದ್ದಾಳೆ. ಎಷ್ಟಾಯ್ತು? 15 15 15 15 ಎಷ್ಟಾಯ್ತು? 60 ಲಕ್ಷ. 60 ಲಕ್ಷದಲ್ಲಿ ನೀವೆಲ್ಲ ಗೃಹಲಕ್ಷ್ಮಿಗೆ 2,000 ಕಾಯೋದಿಲ್ಲ. ವಿಮಾನದಲ್ಲಿ ಹೋಗು, ವಿಮಾನದಲ್ಲಿ ಬಾ, ದುಡ್ಡು ತಗ, ಅದು ಚಿನ್ನ. ಇರಿ, ರಮ್ಯಾ ಬಳಿ ಮಾರ್ಚ್ 3ರಂದು 14.80 ಕೆಜಿ ಚಿನ್ನ ಸೀಸ್ ಆಯಿತು. ತಕ್ಷಣ